ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಮಂತ್ಲಿ ಬಜೆಟ್ ಪ್ಲ್ಯಾನಿಂಗ್ನ ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಎಂಡಿಂಗ್ವರೆಗೂ ನೋಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ಏನಪ್ಪ ಅಂತ ಅಂದರೆ, ಈಗ ನೀವು ಮನೆಯಲ್ಲಿ ಒಬ್ಬರೇ ದುಡಿಯೋರು ಅಂತ ಅಂದ್ಕೊಳ್ಳಿ, ಓಕೆನಾ? ನೀವು ಬಂದು ಗಂಡ, ಹೆಂಡತಿ, ಒಂದು ಮಗು, 3 ಜನ ನಿಮ್ಮ ಮನೆಯಲ್ಲಿ ಇರ್ತೀರಾ, ಸರಿನಾ? ನೀವು ನಿಮ್ಮ ಮನೆಯಲ್ಲಿ ಗಂಡ ಮಾತ್ರ ದುಡಿತಾ ಇರ್ತಾರೆ ಅಷ್ಟೇ. ಅವರಿಗೆ ಒಂದು 25,000 ಸ್ಯಾಲ್ರಿ ಇರುತ್ತೆ ಅಂತ ಅಂದ್ಕೊಳ್ಳಿ, ಓಕೆನಾ? ಆ 25,000 ಸ್ಯಾಲ್ರಿನಲ್ಲಿ ನಾವು ಯಾವ್ಯಾವ ರೀತಿ ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಬಹುದು ಅಂತ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆಯೇ ನಾವು ಎಷ್ಟು ಸೇವ್ ಮಾಡ್ಬೋದು ಎಲ್ಲನೂ ನಾವು ಡೈಲಿ ಯೂಸೇಜಿಗೆ ಏನು ಬೇಕು ಅಮೌಂಟು, ಅಂದರೆ ಈಗ ತರಕಾರಿಗಳು ತರೋದಾಗಿರಬಹುದು, ಇಲ್ಲಾಂದರೆ ಕೇಬಲ್ ಬಿಲ್ ಕಟ್ಟೋದಾಗಿರ್ಬೋದು, ವಾಟರ್ ಬಿಲ್ ಕಟ್ಟೋದಾಗಿರ್ಬೋದು, ಇದನ್ನೆಲ್ಲ ನಾವು ಕಳೆದ್ಬಿಟ್ಟು ಇನ್ನು ಮಿಕ್ಕಿದನ್ನ ಎಷ್ಟು ನಾವು ಸೇವ್ ಮಾಡಬಹುದು ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನೋಡಿ, ನಿಮ್ಮ ಮನೇಲಿ ನೀವು 3 ಜನ ಇರ್ತೀರ. ಅದರಲ್ಲಿ ನಿಮ್ಮ ಅಂದರೆ ಮನೆ ಯಜಮಾನರು ಮಾತ್ರ ದುಡಿತಾ ಇರ್ತಾರೆ. ಅವರಿಗೆ ಬಂದು 25,000 ಸ್ಯಾಲ್ರಿ ಇರುತ್ತೆ, ಸರಿನಾ? ಆವಾಗ ನಾವು ಏನು ಮಾಡಬೇಕಾಗುತ್ತೆ ಅಂತ ಹೇಳೋದಾದರೆ, ನೀವು ಎಲ್ಲೇ ಮನೆ ಮಾಡಿ, ಓಕೆನಾ? ಒಂದು ಸಿಂಗಲ್ ಬೆಡ್ರೂಮ್, ಒಂದು ನಾರ್ಮಲ್ ಆಗಿರೋ ಮನೆ ಮಾಡ್ತೀನಿ ಅಂತ ಅಂದರೆ ನಿಮ್ಮದು ಹೌಸ್ ರೆಂಟ್ ಬಂದು 5,000 ಇದ್ದೇ ಇರುತ್ತೆ, ಓಕೆನಾ? ನೋಡಿ, ಇದು ಹೌಸ್ ರೆಂಟ್ ಬಂದು 5,000 ಇದ್ದೇ ಇರುತ್ತೆ, ಸರಿನಾ? ಒಂದು ನಾರ್ಮಲ್ ಆಗಿರೋ ಮನೆ ಮಾಡ್ಕೊಳ್ತೀನಿ ಅಂತ ಅಂದರೆ, ಅದಕ್ಕಿಂತ ಇನ್ನೂ ಚಿಕ್ಕದಾಗಿ ಇನ್ನೂ ಕಮ್ಮಿ ಬಾಡಿಗೆಯಲ್ಲಿ ಮಾಡ್ಕೊಳ್ತೀನಿ ಅನ್ನೋರಿಗೆ ಅಷ್ಟು ಅಂದರೆ ಒಂದು ಕಂಫರ್ಟಬಲ್ ಆಗಿರೋ ಮನೆ, ಒಂದು ಚಿಕ್ಕದಾಗಿ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಬೇಕು ಅಂದರೆ ನೀವು ಎಲ್ಲೇ ಹೋದ್ರೂ ಅದು ಈಗಿನ ರೇಟಲ್ಲಿ 5,000 ಹಾಗೆ ಆಗುತ್ತೆ ಅಲ್ವಾ? ಸೊ ಹೌಸ್ ರೆಂಟಿಗೆ ನೀವು 5,000ನ ಪೇ ಮಾಡ್ತೀರಾ. ನೆಕ್ಸ್ಟ್ ಬಂದು ಎಲೆಕ್ಟ್ರಿಕ್ ಬಿಲ್ಲಿಗೆ ನಿಮಗೆ 400 ರೂಪೀಸ್ ಅಂತೂ ಹಾಗೆ ಆಗುತ್ತೆ, ಓಕೆನಾ? ಯಾಕಂದರೆ ಈಗ ಸ್ವಲ್ಪ ಎಲ್ಲ 200 ಯೂನಿಟ್ಸ್ ಎಲ್ಲ ಫ್ರೀ ಬಿಟ್ಟಿರೋದ್ರಿಂದ ಸ್ವಲ್ಪ ಕಮ್ಮಿ ಆಗಬಹುದು. ಬಟ್ ನೀವು ಯಾವ ರೀತಿ ಮನೆಯಲ್ಲಿ ಬಿಲ್ ಅಂದರೆ ಎಲೆಕ್ಟ್ರಿಸಿಟಿನ ನೀವು ಯೂಸೇಜ್ ಮಾಡ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾನಿಲ್ಲಿ ಅದಕ್ಕೆ 400 ರೂಪೀಸ್ನ ಇಲ್ಲಿ ತೊಗೊಂಡಿದ್ದೀನಿ. ಹಾಗೆಯೇ ವಾಟರ್ ಬಿಲ್ ಅಂತೂ 300 ರೂಪೀಸ್ ನಾವು ಪೇ ಮಾಡಲೇಬೇಕಾಗತ್ತೆ ಅಲ್ವಾ? ಸೊ ನೆಕ್ಸ್ಟ್ ಬಂದು ಕೇಬಲ್ಲು ಅಷ್ಟೇ 350 ರೂಪೀಸ್ನ ನಾವು ಪೇ ಮಾಡಬೇಕಾಗತ್ತೆ. ಇದೆಲ್ಲ ಕಮ್ಮಿ ಆಗೋದೇ ಇಲ್ಲ ಅಲ್ವಾ? ಸೊ ನೆಕ್ಸ್ಟು ಮೊಬೈಲಿಗೂ ಅಷ್ಟೇ. ಈಗ ಕಮ್ಮಿ ರೀಚಾರ್ಜಸ್ಸು ಈಗ 250 ಇದೆ, 239 ಇದೆ, 319 ಇದೆ, ಈ ಥರ ಎಲ್ಲ ರೀಚಾರ್ಜಸ್ ಇದೆ. ನಮಗೆ ಯಾವುದು ಕಂಫರ್ಟಬಲ್ ಅಂತ ಅನಿಸುತ್ತೆ ಅದನ್ನು ನಾವು ಮಾಡಿಕೊಂಡ್ರೆ ಬೆಟರು. ನಾನಿಲ್ಲಿ 400 ರೂಪೀಸ್ನ ಇಲ್ಲಿ ಇದಕ್ಕೆ ಕೌಂಟ್ ಮಾಡ್ಕೊಂಡಿದ್ದೀನಿ, ಸರಿನಾ? ಸೊ ನೆಕ್ಸ್ಟ್ ನೋಡೋದಾದರೆ ಗ್ರಾಸರೀಸಿಗೆ ಮಂತ್ಲಿ ನಿಮಗೆ 2,000 ಅಂತೂ ಹಾಗೆ ಆಗುತ್ತೆ. ಹೆಂಗಪ್ಪ ಅಂತ ಹೇಳೋದಾದರೆ, ಈಗಿನ ರೇಟ್ ಅಂತೂ ತುಂಬಾ ಗಗನಕ್ಕೇರಿದೆ ಅಂತಲೇ ಹೇಳ್ಬೋದು ಅಲ್ವಾ? ಸೊ ನಾವು ಏನೇ ಒಂದು ತೊಗೊಳ್ತೀವಿ ದಿನಸಿ ಸಾಮಾನುಗಳನ್ನ ಅಂತ ಅಂದ್ರೂ, ಇದು ನಾನು ದಿನಸಿ ಸಾಮಾನು ಮಾತ್ರ ನಾನು ಹಾಕಿರೋದು, ನಾವು ಏನೇ ಒಂದು ತೊಗೊಳ್ತೀವಿ ಅಂತ ಅಂದ್ರೂ ಈಗಿನ ರೇಟಲ್ಲಿ 2,000 ಹಾಗೆ ಆಗುತ್ತೆ. ನಾನು ಆ ರೇಷನ್ ಅಕ್ಕಿನ ಬಿಟ್ಟು ಹೇಳ್ತಾ ಇರೋದು. ಈಗ ನಿಮಗೆ ಊರಲ್ಲಿ ಅಕ್ಕಿ ಎಲ್ಲ ಕೊಡ್ತಾರಲ್ವಾ, ಅಕ್ಕಿ ಎಲ್ಲ ನೀವು ಊರಲ್ಲೇ ತೊಗೊಂಡು ಬರ್ತೀವಿ, ನಾವು ಅಲ್ಲಿ ಊರ ಅಕ್ಕಿನೇ ಯೂಸ್ ಮಾಡ್ತೀವಿ ಅಂತ ಅನ್ನೋರಿಗೆ ದಿನಸಿ ಸಾಮಾನೇ ಒಂದು ಮಂತಿಗೆ ಬೇಕು ನಿಮಗೆ ದಿನಸಿ ಸಾಮಾನು ಅಂತ ಅಂದರೆ ಪಕ್ಕಾ ನಿಮಗೆ 2,000 ಹಾಗೆ ಆಗುತ್ತೆ. ಹೇಗಪ್ಪ ಅಂತ ಹೇಳೋದಾದರೆ, ಈಗ ಆಯಿಲ್ ರೇಟೇ ನೋಡಿ, ಈಗ 120, 130 ರೂಪೀಸ್, 135 ರೂಪೀಸ್ ಈ ಥರ ಅದು ಏರುಪೇರು ಆಗ್ತಾನೇ ಇದೆ ಅಲ್ವಾ? ಇನ್ನು ಕಾಳುಗಳು ಎಲ್ಲ 1/4 kgನೇ 40 ರೂಪಾಯಿ ಆ ಥರ ಎಲ್ಲ ಇದೆ ಅಲ್ವಾ? ಸೊ ಹಾಗಾಗಿ ಇನ್ನು ಸೋಪು, ಶ್ಯಾಂಪು ಎಲ್ಲ ಬೇಕಲ್ವಾ ಇದಕ್ಕೆ ಮನೆಗೆ. ಆ ಗ್ರಾಸರೀಸ್ಗೆ ನಿಮಗೆ 2,000 ಹಾಗೆ ಆಗುತ್ತೆ. ಇನ್ನು ನೆಕ್ಸ್ಟು ವೆಜಿಟೇಬಲ್ಸು ಅಷ್ಟೇ. ನಿಮಗೆ ಈಗ ವೀಕ್ಲಿ ಒನ್ಸು ನೀವು ತಂದು ಇಟ್ಕೊಳ್ತೀರಾ, ಇಬ್ಬರಿಗೆ ಆದ್ರೂ. ಈಗ ಮಗು ಏನು ಜಾಸ್ತಿ ತಿನ್ನಲ್ಲ, ಸೊ ನಿಮ್ಮ ಇಬ್ಬರಿಗೆ ಆದ್ರೂ ವೀಕ್ಲಿ ಒನ್ಸ್ ತಂದು ಇಟ್ಕೊಳ್ತೀರಾ ಅಂದ್ರೂ ಒಂದು 250 ರೂಪೀಸ್ ಆದರೂ ನೀವು ಪೇ ಮಾಡಲೇಬೇಕಾಗತ್ತೆ. ಸೊ ನಾನು ಇಲ್ಲಿ
ವೀಕ್ಲಿ 250 ರುಪೀಸ್ ನೀವು ಖರ್ಚು ಮಾಡಿದ್ರೆ ಮಂತ್ಲಿ ನಿಮಗೆ 1000 ರುಪೀಸ್ ಆಗೇ ಆಗುತ್ತೆ ವೆಜಿಟೇಬಲ್ಸ್ಗೆ. ವೆಜಿಟೇಬಲ್ಸ್ ರೇಟು ಅಷ್ಟೇ, ಅದು ಒನ್ ಟೈಮ್ ಫುಲ್ಲು ಡೌನ್ ಇರುತ್ತೆ, ಒನ್ ಟೈಮ್ ಫುಲ್ಲು ಜಾಸ್ತಿ ಇರುತ್ತೆ ಅಲ್ವಾ. ಸೊ ಒನ್ ಟೈಮ್ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ನೀವು ವೆಜಿಟೇಬಲ್ಸ್ಗೆ 1000 ರುಪೀಸ್ನ ಖರ್ಚು ಮಾಡ್ತೀರಾ ಅಂತ ಅಂದ್ಕೊಳ್ರಪ್ಪ, ಸರಿನಾ. ಇನ್ನು ನೆಕ್ಸ್ಟು ನಾನು ಫ್ರೂಟ್ಸಿಗೆ ಇಲ್ಲಿ 500 ರುಪೀಸ್ನ ಹಾಕ್ಕೊಂಡಿದ್ದೀನಿ. ಫ್ರೂಟ್ಸ್ ರೇಟು ಅಷ್ಟೇ, ಇವಾಗ ಯಾವುದೇ ರೇಟು ಗಾಯ್ಸ್ ನೀವು ಏನೇ ತೊಗೊಳ್ಳಿ ಎಲ್ಲ ರೇಟು ಕೂಡ ಜಾಸ್ತಿ ಇದ್ದೇ ಇರುತ್ತೆ. ನಾನಿಲ್ಲಿ 500 ರುಪೀಸ್ನ ಇಲ್ಲಿ ಫ್ರೂಟ್ಸಿಗೆ ಅಂತ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಬಂದರೆ ಮಿಲ್ಕ್. ಈ ಮಿಲ್ಕಲ್ಲಿ ಏನಾಗುತ್ತೆ ಅಂದರೆ ಗಾಯ್ಸ್, ನಿಮಗೆ ಒಂದು 1/2 ಲೀಟ್ರ್ ಡೈಲಿ ನೀವು ಹಾಲನ್ನ ತೊಗೊಳ್ತೀರಾ ಅಂತ ಅಂದರೆ ನಿಮಗೆ ನಿಮಗೆ 700 ರುಪೀಸ್ ಬಿದ್ದೇ ಬೀಳುತ್ತೆ ಅಲ್ವಾ. 700 to 750 ರುಪೀಸ್ ಆಗೇ ಆಗುತ್ತೆ. ಅಂದರೆ ನೀವು ಮೊಸರು, ಅದು ಹಾಲು ಮತ್ತು ಮೊಸರು ಎರಡೂ ಸೇರಿಸಿ ನಾನಿಲ್ಲಿ 1000 ರುಪೀಸ್ನ ಹಾಕಿದ್ದೀನಿ. ಸೊ ನೆಕ್ಸ್ಟು ನೋಡೋದಾದರೆ ಗ್ಯಾಸಿಗೂ ಅಷ್ಟೇ ಗ್ಯಾಸ್ ಏನಂದರೆ ಈಗ ರೇಟ್ ಬಂದು 1200 ಇದೆ ಅಲ್ವಾ. ನಾನು ಇದನ್ನು 1 ಮಂತಿಗೆ ತೊಗೊಂಡಿರೋದು 600 ರುಪೀಸ್ ಆಗಿ ನಾನು ಇದನ್ನು ತೊಗೊಂಡಿದ್ದೀನಿ. ಅಂದರೆ ಗ್ಯಾಸು ಒಬ್ಬೊಬ್ಬರು ಮನೇಲಿ 2 ಮಂತ್ಸ್ ಬರುತ್ತೆ, ಒಬ್ಬೊಬ್ಬರು ಮನೇಲಿ 3 ಮಂತ್ಸ್ ಬರುತ್ತೆ. ಅವ್ರ ಮೇಲೆ ಅವ್ರು ಯಾವ ರೀತಿ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡು, ಓಕೆನಾ. ನಾನಿಲ್ಲಿ 600 ರುಪೀಸ್ ಮಾತ್ರ ಹಾಕ್ಕೊಂಡಿದ್ದೀನಿ. ಇನ್ನು ನಾನ್ ವೆಜ್ ಪ್ರಿಯರು, ನಾನ್ ವೆಜ್ ಏನಾದರೂ ನೀವು ತಿನ್ನೋರಾಗಿದ್ದರೆ ಚಿಕನ್ನು ಮಟನ್ನು ಅದು ಕೂಡ ಇವಾಗ ರೇಟ್ ಜಾಸ್ತಿ ಆಗಿದೆ ಅಲ್ವಾ. ಸೊ ನಿಮಗೆ ಮಂತ್ಲಿ 1000 ಆದರೂ ನೀವು ಅದನ್ನು ಖರ್ಚು ಮಾಡೇ ಮಾಡ್ತೀರಾ. ಅಂದರೆ ತುಂಬಾ ನಾನ್ ವೆಜ್ ಪ್ರಿಯರ್ ಆಗಿರೋರು ಆದರೆ ಆಯಿತಾ. ಹೆಂಗಪ್ಪ ಅಂತ ಹೇಳೋದಾದರೆ ವೀಕ್ಲಿ ಒನ್ಸ್ ನೀವು ಮಾಡೇ ಮಾಡ್ತೀರಾ ಅಲ್ವಾ. ಸೊ ಚಿಕನ್ನು ಮಟನಿಗೆ ನಿಮಗೆ 1000 ರುಪೀಸ್ ಹಾಗೆ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಸ್ಕೂಲ್ ಫೀಸು ಬಂದು ನಿಮಗೆ ನೀವು ಮಂತ್ಲಿ ಪೇ ಮಾಡ್ತೀರಾ ಅಂತ ಅಂದರೆ ಒಂದು ನಾರ್ಮಲ್ ಆಗಿರೋ ಸ್ಕೂಲಿಗೆ ಸೇರಿಸ್ತೀನಿ ಅಂತ ಅಂದ್ರೂ ಈಗಿನ ರೇಟಲ್ಲಿ ಒಂದು ನಾರ್ಮಲ್ ಆಗಿ ಒಳ್ಳೆ ಎಜುಕೇಷನ್ ಇದೆ ಆ ಸ್ಕೂಲಲ್ಲಿ ಅಂತ ಅಂದ್ರೂ ಈಗಿನ ರೇಟಲ್ಲಿ ನಿಮಗೆ 2000 ಅಂತೂ ಖರ್ಚಾಗೇ ಆಗುತ್ತೆ ಮಂತ್ಲಿ ಪೇ ಮಾಡಿದ್ರೆ, ಸರಿನಾ. ಸೊ ಹಾಗಾಗಿ ನಾನು ಇಲ್ಲಿ 2000ನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಅದರ್ಸ್ ಅಂತ ಅಂದರೆ ಈಗ ನಿಮ್ಮ ಮನೇಲಿ ಹುಷಾರು ತಪ್ಪಿದ್ರಿ ಅಂತ ಅಂದ್ಕೊಳ್ಳಿ, ಇಲ್ಲ ಅಂತ ಅಂದರೆ ಮನೆಗೆ ಯಾರಾದರೂ ಗೆಸ್ಟ್ ಬಂದರು ಅಂತ ಅಂದ್ಕೊಳ್ಳಿ. ಆವಾಗ ಗೆಸ್ಟ್ ಬಂದಾಗ ನಾವು ಖರ್ಚು ಜಾಸ್ತಿ ಆಗೇ ಆಗುತ್ತೆ ಅಲ್ವಾ. ಸೊ ಇಲ್ಲ ಎಲ್ಲಾದರೂ ಒಂದು ಶಾಪಿಂಗ್ ಹೋದ್ರಿ ಅಂತ ಅಂದ್ಕೊಳ್ಳಿ, ಇಲ್ಲ ಏನಾದರೂ ಡ್ರೆಸ್ ಏನಾದರೂ ತೊಗೊಂಡ್ರಿ, ಏನೋ ಎಕ್ಸೆಟ್ರಾ, ಓಕೆನಾ. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಈ 5000 ರುಪೀಸ್ನ ಅದರ್ಸಿಗೆ ಸೇರಿಸ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ನೋಡಿ ಗಾಯ್ಸ್, ನಾವೀಗ ಇದನ್ನೆಲ್ಲ ಫುಲ್ಲು ಟೋಟಲಾಗಿ ನಾವು ಕೌಂಟ್ ಮಾಡಿದ್ರೆ ನಮಗೆ ಈಗ ನೋಡಿ ಫುಲ್ಲೆಲ್ಲ ಟೋಟಲಾಗಿ ಕೌಂಟ್ ಮಾಡಿದ್ರೆ 19,550 ರುಪೀಸ್ ಇಷ್ಟು ಹಾಗೆ ಆಗುತ್ತೆ, ಓಕೆನಾ. ಸೊ ನೀವು 25,000 ದುಡಿತಾ ಇದ್ದೀರಾ ಅಂತ ಅಂದರೆ ಅಲ್ಲಿಗೆ 19,550 ರುಪೀಸ್ನ ಮೈನಸ್ ಮಾಡಿದ್ರೆ ನೀವು 5,450 ರುಪೀಸ್ನ ಇಲ್ಲಿ ಸೇವ್ ಮಾಡ್ಬೋದು, ಓಕೆನಾ. ಈ ಸೇವಿಂಗ್ಸಲ್ಲಿ ನೀವು ಇದು ಅದರ್ಸಲ್ಲೇ ಎಲ್ಲ ಇರುತ್ತೆ ಅಲ್ವಾ. ಅಕಸ್ಮಾತ್ ಹಾಸ್ಪಿಟಲ್ ಚಾರ್ಜಸ್ಸು ಎಲ್ಲ ಅದೇನಾದರೂ ಹುಷಾರು ತಪ್ಪಿದ್ರೆ ಹಾಸ್ಪಿಟಲ್ಗೆ ಹೋಗ್ತೀರಾ, ಅಲ್ಲಿ ಸ್ವಲ್ಪ ಖರ್ಚಾಗುತ್ತೆ. ಅದರ್ಸಲ್ಲೇ ಎಲ್ಲ ಇರೋದ್ರಿಂದ ನೀವು ಬೇಕಾದರೆ ಈ 5,450 ರುಪೀಸ್ನ ಸೇವ್ ಮಾಡ್ಕೊಳ್ಬಹುದು. ಯಾವ ರೀತಿ ಸೇವ್ ಮಾಡ್ಬೋದು ಅಂತ ಹೇಳೋದಾದರೆ ನೀವು ಆರಾಮಾಗಿ ಅಂದರೆ ಇದರಲ್ಲಿ ಒಂದು 2000ನ ಎತ್ತಿಟ್ಕೊಂಬಿಡಿ, ಸರಿನಾ. 2000ನ ಎತ್ತಿಟ್ಕೊಂಡ್ರು ನೀವು ಆರಾಮಾಗಿ ಒಂದು 2,500 ಆಗಿರಬಹುದು, ಇಲ್ಲ 3,000 ಆಗಿರಬಹುದು. ಈ ಥರ ಯಾವುದನ್ನಾದರೂ ನೀವು ಯೂಸ್ ಮಾಡಿಕೊಂಡು ಒಂದು ಚೀಟಿ ಹಾಕೊಳ್ಳೋದಾಗಿರಬಹುದು, ಇಲ್ಲ ಒಂದು ಗೋಲ್ಡ್ ಚೀಟಿ ಹಾಕೊಳ್ಳೋದಾಗಿರ್ಬೋದು. ಈ ಥರ ಎಲ್ಲ ನೀವು ಮಾಡ್ಕೊಂಡು ಹೋದರೆ ಈ ದುಡ್ಡಲ್ಲೂ ನಿಮಗೆ ಆರಾಮಾಗಿ ನೀವು ಸ್ವಲ್ಪನ ಒಂದು 2000ನಷ್ಟು ಸೇವ್ನ ಮಾಡ್ತೀರಾ. ಇನ್ನು 3,450ನ ನೀವು ಆರಾಮಾಗಿ ಒಂದು ಚೀಟಿನಾದರೂ ಕಟ್ಕೊಳ್ಬೋದು, ಇಲ್ಲ ಅಂತ ಅಂದರೆ ಅದೇ ಗೋಲ್ಡ್ ಸ್ಕೀಮ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಬೋದು. ಗೋಲ್ಡ್ ರೇಟ್ ಅಂತೂ ತುಂಬಾ ರೇಟು ಜಾಸ್ತಿನೇ ಆಗ್ತಿದೆ ಗಾಯ್ಸ್, ಓಕೆನಾ. ನೀವೇನೇ ಮಾಡಿಸೋದಾದರೂ ಏನೇ ತೊಗೊಳ್ಳೋದಾದರೂ ನೀವು ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳ್ತೀನಿ, ಸರಿನಾ. ಹಾಗಾಗಿ ನೀವು ಇದರಲ್ಲಿ ಆರಾಮಾಗಿ ಒಂದು 3,000ನಷ್ಟು ನೀವು ಆರಾಮಾಗಿ ಈ ಥರ ಚೀಟಿ ಹಾಕ್ಕೊಂಡು ಇನ್ನು 2,000ನ ನೀವು ಎತ್ತಿಟ್ಕೊಳ್ಬೋದು, ಓಕೆನಾ. ಓಕೆ ಗಾಯ್ಸ್, ನೋಡಿದ್ರಲ್ಲ ಈ ಮಂತ್ಲಿ ಬಜೆಟ್ ಪ್ಲ್ಯಾನಿಂಗ್ ಟಿಪ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಈ ಥರ ನಾವು ಇಷ್ಟಿಷ್ಟು ಅಂತ ಒಂದು ಪ್ಲ್ಯಾನ್ನ ಮಾಡಿಕೊಂಡ್ರೆ ಆರಾಮಾಗಿ ನಾವು ಫೈನಲ್ಲಾಗಿ ದುಡ್ಡನ್ನ ನಾವು ಸೇವ್ ಮಾಡ್ಬೋದು ಅಲ್ವಾ. ಏನಂತೀರಾ? ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ಇನ್ನೂ ಯಾವ್ಯಾವ ರೀತಿ ವಿಡಿಯೋಸ್ ಬೇಕು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಅದನ್ನು ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ,
ಓಕೆನಾ. ಓಕೆ ಗೈಸ್, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.